ಸರಿ, ಮೊನ್ನೆ ಸಭೆಯಲ್ಲೇನೋ ಒಬ್ಬರು ಮಹಿಳಾ ಅಧಿಕಾರಿಗಳಿಗೆ ಈಗ ನೋಡಿ, ಚರ್ಚೆ ಆಗ್ತದೆ ಸರ್. ಈಗ ನಾನು ನಿಮ್ಮಲ್ಲೊಂದು ಮನವಿ ಮಾಡ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದಲೇ ನಾನು ಕೆಲಸ ಮಾಡ್ಕೊತ ಬಂದಿದ್ದೀನಿ. ನಾನು ತಪ್ಪು ಮಾಡಿದಾಗಲೂ ನಿಂತಿದ್ದೆ, ನಾನು ಸ್ವಾಗತ ಮಾಡ್ತೀನಿ. ನಿಮ್ಮೆಲ್ಲೂ ಒಂದು ನನಗೆ ಅಸಮಾಧಾನ ಇದೆ. ಮೊನ್ನೆ ಎಲ್ಲ ನೀವು ಮಾಧ್ಯಮದವ್ರು ಮಾಡಿದಾಗ ಅಲ್ಲ. ಈಗ ಒಬ್ಬ ಅಧಿಕಾರಿ ಮೀಟಿಂಗ್ ಕರೆದಾಗ ಬರಲ್ಲ. ಒಬ್ಬ ಅಧಿಕಾರಿ ಏನೇ ಕೇಳಿದ್ರು ಒಂದೊಂದಕ್ಕೆ ಒಂದೊಂದು ರೀಸನ್ ಹೇಳ್ತಾರೆ. ಆಯಿತು, ನಿಮ್ಮ ಕೈಲಿ ಪ್ರೆಗ್ನೆಂಟ್ ಇದ್ದೀರಿ, ರಜಾ ಹಾಕಿ ಹೋಗಿ ಅನ್ನೋ ತಪ್ಪ? ಅಲ್ಲ, ನೀವೇ ಹೇಳಿ. ಈಗ ನೀವು ಹೇಳಿ, ರಜಾ ಹಾಕಿ ಹೋಗ್ರಿ, ನಿಮಗೆ ಡ್ಯೂಟಿ ಮಾಡೋಕ್ಕಾಗಲಿಲ್ಲ ಅನ್ನೋದು ತಪ್ಪ? ಮತ್ತು ನಾವು ಡ್ಯೂಟಿ ತಗೋಬೇಕಲ್ಲ. ನಮಗೂ ಒತ್ತಡ ಇರ್ತದೆ. ನಮಗೂ ಸುಮಾರು 40-50 ಇಲಾಖೆಗಳಿಂದ ಸಾಮಾನ್ಯ ಕಾರ್ಯಕರ್ತರು, ಜನತೆಗಳು ಬಂದು ಕಷ್ಟ ಸುಖ ಹೇಳ್ಕೊಂತಿರ್ತಾರೆ. ಅವರಲ್ಲಿ ಸುಮಾರು ಪ್ರಾಣಿಗಳು ಬಂದು, ಕಾಡಾನೆಗಳು, ಆಮೇಲೆ ಚಿರತೆಗಳು ಊರೊಳಗೆಲ್ಲ ಬಂದೋಗಿದ್ದಾವೆ. ಈ ಪ್ರೆಗ್ನೆಂಟ್ ಇರೋ ಲೇಡಿ ಹೋಗೋಕ್ಕಾಗುತ್ತಾ? ರಜೆ ಹಾಕ್ರಿ ಅಂದೆ, ಅದ್ರಲ್ಲಿ ತಪ್ಪೇನಿದೆ? ನೀವುಗಳು ಯಾವ್ದು ಸರಿ ಇದೆ ಅದು ಪರವಾಗಿ ನಿಂತ್ಕೋಬೇಕಾಗ್ತದೆ. ನೀವು ನಂದೇ ಏನೋ ತಪ್ಪನ್ನು ಬಿಂಬಿಸಿದ್ರಿ, ನಿಮ್ಮ ಮೇಲೆ ನನಗೆ ಕೋಪ ಇದೆ. ಸರ್, ಈಗ ಆ ಸಂದರ್ಭದಲ್ಲಿ ಅಷ್ಟು ಆಕ್ರೋಶಕ್ಕೆ ಕಾರಣ ಏನಾಗಿದೆ ಸರ್? ಆಮೇಲೆ ನಿಮಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ. ಇವತ್ತೇ ಹೋಗಿ ನೀವು ನಾಳೆ ಕ್ರಾಸ್ ಚೆಕ್ ಮಾಡಿ. ಅವತ್ತೇನು ನೀವು ವಿಡಿಯೋ ಹಾಕಿದ್ದೀರಿ ಇದ್ರ ವಿಷಯದ್ದು, ಅದೇ ರೀತಿ ಇನ್ನಿಬ್ಬರು ಹೆಣ್ಮಕ್ಳು ಅಧಿಕಾರಿಗಳು ಪ್ರೆಗ್ನೆಂಟ್ ಇದ್ದಾರೆ ನಮ್ಮಲ್ಲಿ. ADL ಅವರೊಬ್ರು ಇದ್ದಾರೆ, ಫಿಶರೀಸಲ್ಲಿ ಒಬ್ರು ಇದ್ದಾರೆ. ಅವರಿಬ್ಬರಿಗೂ ಅವ್ರದ್ದು ಕ್ವಶನ್ ಅವರ್ ಬಂತು, ಮಾತಾಡಿದ ಮೇಲೆ ನೀನು ಬೇಡ, ನಮ್ಗೆ ಲೇಟ್ ಆಗ್ತದೆ ಮೀಟಿಂಗ್, ನೀವು ಕಾಯೋದು ಬೇಡ ಹೋಗ್ರಿ ಅಂತ ಅವರಿಬ್ಬರು ಕಳಿಸಿದೆ. ಮತ್ತು ಅವರಿಬ್ಬರನ್ನ ಯಾಕೆ ಕಳಿಸಿದೆ? ಹೆಣ್ಮಕ್ಳು ಮೇಲೆ ಬೇರೆ ಥರ ಅಭಿಪ್ರಾಯ ಇದ್ದಿದ್ರೆ ಆ ಥರ ಯಾಕೆ ಕಳಿಸಿದೆ? ಅವ್ರನ್ನೂ ಕೂರಿಸ್ತಾ ಇದ್ದೆ. ಅವ್ರನ್ನ ಕಳಿಸಿ ಆಮೇಲೆ ಇವ್ರದ್ದು ಬಂದಂಥ ಕರೆದಾಗ ಇಲ್ಲ ಅಂದ ಮತ್ತು ಸಹಜವಾಗಿ ಸಿಟ್ಟು ಬರಲೇಬೇಕಲ್ಲ. ಅಲ್ಲಿ ನಮ್ಮ ಸುಮಾರು ಕಾಡು ಪ್ರಾಣಿಗಳು ಬರ್ತಾಯಿದ್ದಾವೆ. ಅದ್ರ ಬಗ್ಗೆ ಬಂದು ಅವತ್ತು ಉತ್ತರ ಕೊಟ್ಟರೆ ಸಂಬಂಧಪಟ್ಟ ಸಚಿವರಿಗೆ ಹೋಗ್ತೀನಿ, ಅದಕ್ಕೇನು ಬೇಕು ಅವ್ರಿಗೆ ವ್ಯವಸ್ಥೆಗಳು ಮಾಡೋಕ್ಕೆ ಬರ್ತದೆ. ಯಾವಾಗ ಕೇಳಿದ್ರು ರೀಸನ್ ಹೇಳಿದ್ರೆ ರಜೆ ಹಾಕೋದ್ರೆ ಇನ್ನೊಬ್ರು ಡ್ಯೂಟಿ ಮಾಡ್ತಾರೆ ಅಂತ ಹೇಳಿದ್ದೀನಿ. ಸಭೆ ಅಲ್ರಿ, ಸಾಮಾನ್ಯವಾಗಿ ನಾನು ಪ್ರತಿ ಸೋಮವಾರ ಚೆನ್ನಗಿರಲ್ಲಿ ಜನಗಳ ಅಹವಾಲು ತರಿಸ್ತೀನಿ. ಯಾವಾಗ ಫೋನ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಇನ್ನೊಂದು ಕಡೆ ಇದ್ದೀನಿ, ಪ್ರೆಗ್ನೆಂಟ್ ಇದ್ದೀನಿ, ಇದನ್ನೇ ಕಾರಣ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳಿದ್ದೀನಿ ಬಿಟ್ಟರೆ ಆಮೇಲೆ ನಾನು ಒಬ್ಬನೇ ಅಲ್ಲ. ನೀವು ಇದನ್ನು ಸುಮ್ಮನೆ ಹೇಳ್ತೀನಿ ಅಂತ ನಾನು ಯಾವತ್ತೂ ನಾನು ಹೇಳೋದು ಸರಿ ಅಂತ ವಾದ ಮಾಡಲ್ಲ. ಕ್ರಾಸ್ ಚೆಕ್ ಮಾಡಿ ಹೋಗಿ. DC ಆಫೀಸಲ್ಲಿ ಇವ್ರ ಮೇಲೆ ಕಂಪ್ಲೇಂಟ್ ಇದೆ. ಇವ್ರನ್ನ ಆ್ಯಕ್ಚುಲಿ ಇದ್ರ ಮೇಲೆ ಕಳ್ಸೋರಿದ್ರು, ರಜದ ಮೇಲೆ ಒತ್ತಾಯವಾಗಿ ಇದಕ್ಕೆ ಅಂತಾರದಕ್ಕೆ ಏನೋ ಕಂಪ್ಲೇಂಟ್ ಮೇಲೆ. ಆ ಒಂದು ಸಂದರ್ಭದಲ್ಲೂ ನಾನೇ ಒಬ್ಬರು ಹೆಣ್ಮಗಳು ಆ ಥರ ಆಗೋದು ಬೇಡ, ಪ್ರೆಗ್ನೆಂಟ್ ರಜೆ ಹಾಕಿ ಹೋಗ್ತೀನಿ ಸರ್ ಸ್ವಲ್ಪ ದಿನ, ಒಂದು 15 ದಿನ ತಿಂಗಳು ಅಂತ ಹೇಳಿದ ಮೇಲೆ ಬಿಟ್ಟ ಮೇಲೆ 3-4 ತಿಂಗಳು ಡ್ಯೂಟಿ ಮಾಡ್ತಾಯಿದ್ದಾರೆ. ಕಂಪ್ಲೇಂಟ್ ಇದೆ ಅವ್ರ ಮೇಲೆ, ಚೆಕ್ ಮಾಡಬೇಕು, ಕಾಪಿ ಬೇಕು ಅಂದ್ರೆ ಕೊಡ್ತೀವಿ. ಯಾರೇ ಬಂದರೂ ನಮ್ಮ ಮನೆಗೆ ಯಾರು RFO ಇಲ್ಲ, ನನ್ನ ಮಕ್ಕಳೆಲ್ಲ ಸಣ್ಣರಿದ್ದಾರೆ. ಇನ್ನೊಬ್ರು RFOನೇ ಬರಬೇಕಲ್ಲ, ಬೇರೆ ಯಾರನ್ನಾದ್ರು ತಂದು ಹಾಕಕ್ಕೆ ಬರಲ್ಲಲ್ಲ. ಇನ್ನೊಬ್ರು RFOನೇ ಬರ್ತಾರೆ, ಅದೇ ಸಂಬಂಧಪಟ್ಟಿಲ್ಲ. ಯಾರೇ ಬರಲೇಬೇಕಲ್ಲ, ಖಾಲಿ ಬಿಡೋಕ್ಕಾಗುತ್ತಲ್ಲ? ಆಗುತ್ತಾ ಖಾಲಿ ಬಿಡೋಕ್ಕೆ? ತರಲೇಬೇಕೆ? ನನಗೆ ಖಾಲಿ ಬಿಡ್ಕೊಂಡು ಇವ್ರನ್ನೇ ಕಾಯೋಕ್ಕಾಗುತ್ತಾ? ಸರ್, ಈಗ ಜನರಿಂದ ಕಂಪ್ಲೇಂಟ್ ಬಂದಿತ್ತು ಅವ್ರ ಮೇಲೆ. 100 ಕಂಪ್ಲೇಂಟ್ ಇದೆ, DC ಆಫೀಸಲ್ಲಿ ಫೈಲ್ ಇದೆ, ಹೋಗಿ ಕ್ರಾಸ್ ಚೆಕ್ ಮಾಡಿರಿ. ಆಮೇಲೆ ಎಲ್ಲ ಇಲಾಖೆಯಲ್ಲೂ ಅವ್ರ ಮೇಲೆ ಕಂಪ್ಲೇಂಟ್ಸ್ ಇದೆ, ಚೆಕ್ ಮಾಡಿ ಹೋಗಿ. ಕೊನೆಗೆ ಯಾರು ಏನು ಹೇಳಿದ್ರು ಕೂಡ ಕೊನೆಗೆ ಡಿಸೆಂಬರ್ CM ಅದೇ ಆಗ್ತಾರೆ. ನಾನು ಡಿಸೆಂಬರ್ಗೆ ಮುಗಿದ ಮೇಲೆ ಮುಖ್ಯಮಂತ್ರಿ ವಿಷಯ ಮಾತಾಡ್ತೀನಿ, DK ಶಿವಕುಮಾರ್ ಬಗ್ಗೆ, ಸಾಹೇಬ್ರ ಬಗ್ಗೆ ಅಂತಲೂ ಹೇಳಿದ್ದೀನಿ. ರಕ್ತದಲ್ಲೂ ಬರ್ಕೊಟ್ಟಿದ್ದೀನಿ ನಿಮಗೆ. ಸಿದ್ದರಾಮಯ್ಯ ಬಣನೇ ಒಂದು ಕಡೆ ಈ ಥರ ಹೇಳ್ತಾರೆ ಅಂತಂದಮೇಲೆ ಮತ್ತೆ DK ಶಿವಕುಮಾರ್ ಅಲ್ಲ, ಬಣ ಅಂಥದ್ದೇನೂ ಇಲ್ಲ ರೀ. ನಾವೆಲ್ಲ ಒಂದೇ ಕಾಂಗ್ರೆಸ್ ಬಣ. ಅವ್ರು ಹೇಳ್ತೀವಿ ವಿರೋಧ ಪಕ್ಷ ವಿರೋಧನೇ ಮಾಡಬೇಕು, ಪ್ರೀತಿ ಮಾಡೋಕ್ಕಾಗಲ್ಲ. ಈ ಕೆಲವೊಂದು ಚಾನಲ್ನವ್ರು ಪ್ರೀತಿ ಮಾಡ್ತೀರಿ, ಕೆಲವೊಂದು ಚಾನಲ್ ವಿರೋಧ ಮಾಡ್ತಿರಲ್ಲ, ಹಂಗಿದು. ಈಗ DK ಶಿವರು 2 ನಾಮ ಹಾಕೊಂಡು ಟೆಂಪಲ್ ರನ್ ಮಾಡ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ನಾಮ ಹಾಕಿದ್ರು ಅಂತ ಒಂದು ಆರೋಚಕರು ಹೇಳ್ತಾರೆ. ಈಗ ನಾವು DK ಶಿವಕುಮಾರ್ ಸಾಹೇಬ್ರಾಗ್ಬೋದು, ನಾನು ಆಗ್ಬೋದು, ನಾವೆಲ್ಲ ನಾಮದೇವ್ರು ಅಂದರೆ ಈ ಬುತ್ತಿ ಹಚ್ಚರು ಹಿಂಗೆ ಅಡ್ಡ ಹಚ್ತೀವಿ, ನಾಮ ಹಚ್ಚರು ಉದ್ದಕ್ಕೆ ಹಚ್ತೀವಿ. ತಿರುಪತಿಗೆ ಹೋದಾಗ ಮೇಲೆ ಉದ್ದಕ್ಕೆ ಹಚ್ತೀವಿ, ಶ್ರೀಶೈಲಕ್ಕೆ ಹೋದ್ರೆ ಅಡ್ಡ ಹಚ್ತೀವಿ. ಅದು ನಾಮ ಇರಲೇಬೇಕು. 2 ಇದ್ದರೂ ನಾಮನೇ, 3 ಇದ್ರೂ ನಾಮನೇ. ಅದು ಯಾರು ಹಾಕೋಕ್ಕೂ ಬರಲ್ಲ, ಹಾಕ್ಸ್ಕೊಳ್ಳೋಕ್ಕೂ ಬರಲ್ಲ. ಆ ದೇವ್ರಿಗೆ ಯಾವ್ಯಾವ ದೇವ್ರಿಗೆ ಹೋಗ್ತೀವಿ ಹಂಗೆ ಹಾಕ್ತಾರೆ. ಯತೀಂದ್ರ ಅವರೇ ಹಾಕಿದ್ದಾರೆ. ನಾನೇ ಹೇಳ್ತಿದ್ದೀನಿ ನಿಮ್ಮ ಮಾಧ್ಯಮ ಮುಖಾಂತರ. ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಆಗೋ ಅರ್ಹತೆ ಜಾರಕಿಹೊಳಿ ಸಾಹೇಬ್ರಿಗಿದೆ. ಆದರೆ ಅವ್ರು ಕ್ಲೈಮ್ ಮಾಡ್ತಿರೋದು 2033ಕ್ಕೆ. ಆ 2033ಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು ಹೆಂಗೆ ಕ್ಲೈಮ್ ಮಾಡ್ತಾರೆ, ಅದಕ್ಕೆ ನನ್ನ ಬೆಂಬಲವೂ ಇದೆ.